ಪಡಿತಕ್ಕಂತ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. 4 ಸಲ ಯಾವ ಮುಖ್ಯಮಂತ್ರಿನೂ ಒಂದು ಬೈ ಎಲೆಕ್ಷನ್ 4 ಸಲ ಬರ್ಬೇಕಂತಿರ್ಲಿಲ್ಲ. ಇಡೀ ಕರ್ನಾಟಕದ ಮಂತ್ರಿ ಮಂಡಲ ದಾವಣಗೆರೆ ಚರಂಡಿಯಾಗ, ದಾವಣಗೆರೆ ದಾವಣಗೆರೆ ನಾಲ್ಯಾಗ ಹೊರಡಾಡ್ತಾ ಇದ್ದಾವ ಪಾಪ. ಅವರಿಗೆ ಭಯದ ವಾತಾವರಣ. 100% ಸೋಲ್ತಾರೆ. ಈ ನೇರವಾಗಿ ನಡೆಸಿರ್ತಕ್ಕಂಥ ನಮಗೂ ಬಿಜೆಪಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ನಮಗೆ ಒಳ್ಳೆ ಬಹುಮತ ಬರಬೇಕು, ಬಟ್ ಗೆಲುವು ನಿಶ್ಚಿತವಾಗ್ತದೆ. ಯಾಕಂದ್ರೆ ನಮ್ಗೆ ಎಲ್ಲ ಸಮಾಜದ ಮತ ಬರ್ತಾ ಇದೆ. ಅದ್ರಲ್ಲಿ 90,000 ವೋಟ್ ಮುಸ್ಲಿಮ್ಸ್ ವೋಟೇ ಇರೋದು. ಬಾಕಿ ದಲಿತರು, ಹಿಂದುಳಿದವರು, ರೈತರು, ಯುವಕರು, ಜನರಿಗೆ ಒಂದು 3ನೇ ಶಕ್ತಿ ಕರ್ನಾಟಕದಲ್ಲಿ ಬೇಕಾಗಿದೆ. ಆ 3ನೇ ಶಕ್ತಿ ಉದಯ ಕರ್ನಾಟಕದಿಂದ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಜಯ ಅಂತ ಹೇಳ್ತೀವಿ. ಯುವಕ, 32 ವರ್ಷ, ಅಡ್ವೊಕೇಟ್, ವಿದ್ಯಾವಂತ. ಇವತ್ತು ಡೆವಲಪ್ಮೆಂಟಿಗೆ ದಾವಣಗೆರೆ 40 ವರ್ಷದಿಂದ ರಸ್ತೆ ಇಲ್ಲ, ಚರಂಡಿ ಇಲ್ಲ. ಇದು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ನೀವು ಮತ ಕೊಡಿ ಅಂತ ಹೇಳಿ ಜನರು ಕೇಳ್ತಾ ಇದ್ದಾರೆ. ಉನ್ಕು ದೇಖೆ ಬಾರ್ ಬಾರ್ ಹಮ್ಕು ದೇಖೋ ಏಕ್ ಬಾರ್. ತುಂಬಾ ಚೆನ್ನಾಗಿದೆ. ಆಮೇಲೆ ಯುವಕರೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ವಾಲಂಟಿಯರ್ ಎಲ್ಲರೂ ಬಂದಿದ್ದಾರೆ. ಲಾಸ್ಟ್ ಕೊನೆ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ಗ್ರ್ಯಾಂಡ್ಸ್ ಮಾಡ್ತಿದ್ದೀವಿ. ಆಮೇಲೆ ಹತ್ತರೆಲ್ಲ ಸಂಕಲ ಅಂತ ಒಂದು ಫಂಕ್ಷನ್ ಇಟ್ಕೊಂಡಿದೀವಿ. ಅದಾದ್ಮೇಲೆ ಅಲ್ಲಿ ಫಂಕ್ಷನ್ ಅಲ್ಲಿ ಮಾತಾಡ್ತೀವಿ. ಯುವಕರೇ ನನ್ನ ಸ್ಟ್ರೆಂತ್, ದಾವಣಗೆರೆ ದಕ್ಷಿಣ ಜನತೆ ನನ್ನ ಸ್ಟ್ರೆಂತ್ ಇವಾಗ. ಅವರಿಗೆ ಗೆಲುವು ವಿಶ್ವಾಸ ಇದೆ? ಇಲ್ಲ, ಖಂಡಿತ 100% ನಮ್ಗೆ ವಿಶ್ವಾಸ ಇದೆ. ನಿಮ್ಗೆ ಗೆಲುವಿಗೆ ಶ್ರೀರಕ್ಷೆ ಯಾವ್ದಾಗ್ಬೋದು ಸರ್? ಪ್ಲಸ್ ಪಾಯಿಂಟ್ ಅಲ್ಲ, ಯುವಕರು ನಮ್ಗೆ ಏನಿದೆ, ಏನ್ ಇಟ್ಟಿರಲ್ಲ ಡೆವಲಪ್ಮೆಂಟಿಗೋಸ್ಕರ, ಅದೇನೇ ಒಂದು ಪ್ಲಸ್ ಪಾಯಿಂಟ್. ನೀವು ಗೆಲ್ಲೋದಕ್ಕೆ ಒಂದು ಪ್ರಣಾಳಿಕೆ ಏನ್ ಮಾಡ್ಬೇಕು? ಹೌದೌದು, ಇದೀವಿ. ನಾಳೆ ರಿಲೀಸ್ ಮಾಡ್ತೀವಿ ಅದು ಪ್ರಣಾಳಿಕೆ ಏನೇನಿದೆ ಅಂತ ಹೇಳಿ ಎಲ್ಲ ಸರ್ಕ್ಯುಲೇಟ್ ಮಾಡ್ತೀವಿ. ಸರಿ, ಸಿಎಂ ಸಹ ಬಂದಿದ್ರು. ಸಿಎಂ ಅವರು ಹೇಳ್ತಿದ್ದಾರೆ ಎಲ್ಲ ನಮ್ಮ ಪರವಾಗಿ ಇದ್ದಾರೆ ಅಂತಾರೆ. ಹೇಳ್ತಾರೆ. ಈಗ ಗೊತ್ತಾಗುತ್ತಲ್ಲ, ರಿಸಲ್ಟೇ ತೋರಿಸ್ಬೇಕು ನಮ್ಗೆ. ನಾವಂತೂ ಹೇಳಕ್ ಆಗಲ್ಲ, ಇವಾಗ ರಿಸಲ್ಟೇ ಗೊತ್ತಾಗೋದು. ಜನರ ಆಕ್ರೋಶ ಎಲ್ಲ ತೋರಿಸ್ತಾ ಇದಾರೆ. ಅವ್ರು ಬಂದಾಗ ಬ್ಲಾಕ್ ಫ್ಲಾಗ್ ಹಿಡಿದು ಎಲ್ಲ ಗೋ ಬ್ಯಾಕ್ ಅಂತ ಹೇಳೋದು. ಅದಕ್ಕಿಂತ ಇನ್ನು ಯಾವ್ದು ಸಪೋರ್ಟ್ ಬೇಕಂತ ನನಗಂತೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಮೈನಾರಿಟಿ ನಾಯಕರೇ ಸಮೀರ್ ಅಹಮದ್ ನಾವು ಬಂದಿದ್ದೀವಿ, ಈಗೆಲ್ಲ ಸರಿ ಹೋಗಿದೆ, ನಮ್ಮ ಮೈನಾರಿಟಿ ಎಲ್ಲ ಇಲ್ಲ ಸರ್, ಏನು ಬಂದಿಲ್ಲ, ಕ್ಯಾನ್ವಾಸ್ ಮಾಡಿಲ್ಲ, ಏನು ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ಸರ್ ಅಷ್ಟೇ. ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಬಂದ್ರು ಊಟ ಮಾಡ್ಕೊಂಡು ಹೋದ್ರು ಅಷ್ಟೇ. ಹೌದೌದು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಯಾರಿಗೂ ಇಲ್ಲ. ಅದು ರಿಸಲ್ಟ್ ಹೇಳುತ್ತೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ. ಎಲ್ಲ ನಮ್ಮ ಮತ ಬಂದವರಿಗೆ ನೀವೇನಕ್ಕೆ ಇಷ್ಟಪಡ್ತೀರಾ? ರಿಕ್ವೆಸ್ಟ್ ಮಾಡಿ ನಾನು ಡೆವಲಪ್ಮೆಂಟ್ ವೋಟ್ ಮಾಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಿಮ್ಮ ಕ್ರಮ ಸಂಖ್ಯೆ ಹೇಳ್ಬಿಟ್ಟು. ನಾನು ಕ್ರಮ ಸಂಖ್ಯೆ 14 ಡೈಮಂಡ್ ದುರ್ಗು. ನನ್ನ ಹೆಸರು ಖಾದರ್ ಆದಿಲ್ ಭಾಷಾ, ಇಂಡಿಪೆಂಡೆಂಟ್. ಥ್ಯಾಂಕ್ ಯು ಸರ್. ದಾವಣಗೆರೆ ನಗರದ ಪ್ರಿಯ ಮತದಾರರೇ, ಗಮನಿಸಿ, ಈ ಬಾರಿ ಅಭಿವೃದ್ಧಿಯ ಹೊಸ ದಾರಿ ಹಿಡಿಯಲು ತಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ನೀಡಿ सच करवा
ಅದೇ